ಊರಿಂದ ನನ್ನ ಮಗ ಬರಕತ್ತಾನ, ಓದ್ ಮುಗ್ದತ್ತ ಒಂದು. ಅಲ್ಲೆಲ್ಲ ಕೆಲಸ ಹುಡ್ಕೋದು ಬೇಡಪ್ಪ ತಮ್ಮ, ಮನೆಗೆ ಬಾ. ಇರೋ ಒಬ್ಸರ್ಸಿ ಮಾತು ಕೇಳುವಳ್ಳು, ನಿಮ್ಮ ಅಣ್ಣನೂ ಮಾತು ಕೇಳುವಲ್ಲ. ನೀನು ಇಲ್ಲೇ ಮನೆಗೆ ಬಾ, ಇಲ್ಲೇ ನೌಕರಿ ಎಲ್ಲರೂ ಹುಡುಕು ಅಂತ ಅಂದಿದ್ನೆ. ಅದಕ್ಕೆ ಇಲ್ಲೇ ಬರಾಕತ್ತಾನ. ಅದಕ್ಕೆ ಅವ್ನು ವೆಲ್ಕಮ್ ಮಾಡ್ಕೊಳ್ಳೋದು ಬೇಡನ, ಅದಕ್ಕೆ ಇಷ್ಟು ದೊಡ್ಡ ರಂಗೋಲಿ ಹಾಕ್ರೆ ಹಾಕ್ರಿ, ದೊಡ್ಡ 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 ರಂಗೋಲಿ ಹಾಕ್ರೆ. ಒಬ್ಬಾಕಿ ಸೊಸಿ ಓಡಿಗಳ, ಇನ್ನೊಬ್ಬಾಕಿ ಸೊಸಿ ಊರು ಹುಕ್ಕನೆ ಅಂತ ಹೋದಕ್ಕೆ ಇನ್ನೂ ಮನೆಗೇ ಬಂದಿಲ್ಲ. ಈಕಿ ನೋಡಿದ್ರ ಮನೆ ಮುಂದೆ ದೊಡ್ಡದೊಂದು ರಂಗೋಲಿ ಹಾಕ್ಯಂಡ. ಅದೇ ಏನೋ ಹೇಳ್ತಾರಲ್ಲ, ಆಚಾರ ಹೇಳೋರ ಮನ್ಯಾಗ 6 ಮಂದಿ ಇದ್ರಂತ ಬಿಡಿಕೆಯರು, ಅಂಥವ್ರು ನೀವು. ಯಾಕ ನಾಲ್ಗೆ ಬೀಗ ಹಿರಿದು ಮಾತಾಡ. ನನ್ನ ಸೊಸಿ ಓಡ್ ಹೋಗಿಲ್ಲ, ನನ್ನ ಸೊಸಿ ಊರು ಹುಕ್ಕನೆ ಅವ್ರ ಹೋಗಿ ಆರಾಮಿಲ್ಲ ಅಂತ ಹೋಗಳ, ಬರ್ತಾಳ ನಾಳೆ. ಹೌದು, ಊರು ತುಂಬ ಗುಲ್ಲಾಗಿತ್ತಲ್ಲೇ, ನೀನು ಸೊಸಿ ಓಡಿಗಾಳ, ನೀನು ಸೊಸಿ ಓಡಿಗಾಳ ಅಂತ ಊರ್ ಮಂದೆಲ್ಲ ಹೇಳ್ತಾರ. ಸೊಸಿ ಓಡಿ ಹೋದ್ಲು, ಮಗನ ಕರ್ಕೊಂಡು ಹೋಗ್ಬೇಕಿಲ್ಲ. ಸವಿತವ್ವ ಭಾರಿ ಕೆಲಸವೇ ಆಗಿದ್ಲು, ಆದ್ರೆ ಏನು ಮಾಡ್ಬೇಕು, ಅತ್ತಿ ಕಾಟೆ ತಡಿಲ್ಲ ಅರ್ಧ ಮನೆ ಬಿಟ್ಟು ಹೋದ್ಲು. ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕಾ ನೀನು? ಯಾರಿಗೆ ಹೇಳಕತ್ತಿ? ನಾನು ಆಕಿ ಕಟ ಕೊಟ್ಟಿದ್ದೆ, ಆಕಿ ಕೆಲಸ ಮಾಡೋಕ್ಕಾಗ್ಲಾರ್ದ ಓಡೋಗಿದ್ದು. ನೋಡ್ರಿ, ನಾನು ಹೇಳಲಿಲ್ಲ ಓಡೇ ಹೋಗ್ಯಾಳಕಿ. ಮತ್ತು ಈಕೆಂತಾಳ ಅವ್ರ ಊರು ನೋಡಕ್ಕೆ ಹೋಗ್ಯಾಳ, ಆರಾಮಿಲ್ಲ ಅಂತಾಳ ಈಕೆ. ಎಲ್ಲ ಸುಳ್ಳಲ್ಲ ನೀವು. ಈಕೆ ಕಟ ತಡಿಲಾರ್ದ ಓಡಿಗಾಳಕಿ. ಪುಣ್ಯಕ್ಕೆ ಯಾವಂದ್ರೆ ಹಿಂದೆ ಹೋಗಿಲ್ಲ. ಏನ ಬಿತ್ರಿ, ಊರು ಬಿತ್ರಿ, ಯಾರಿಗೆ ಹೇಳಕತ್ತಿ? ನನ್ನ ಸೊಸಿ ಓಡಿಗಳ ಅಂತ ಹೇಳಿ ಎಷ್ಟು ಹೇಳ್ಬೇಕು ನಿಂಗೆ? ಓಡಗಿಲ್ಲಕ್ಕಿ, ನೀನು ಓಡಿಗಳ ಅಂತ ಹೇಳಿ ಬಂದಿದ್ದಕ್ಕಾಗಿ ನಾನು ಹಂಗೆ ಮಾತಾಡಿದೆ. ನನ್ನ ಸೊಸಿ ಅವ್ರ ಅಣ್ಣನ ಜೊತೆಗೆ ಅವ್ರ ತಾಯಿ ನೋಡಕ್ಕೆ ಹೋಗ, ಆರಾಮಿಲ್ಲ ಹುಷಾರಿಲ್ಲ ಅಂತ ಹೇಳಿ ಜ್ವರ ಬಂದಿತ್ತಂತ ಮನೆ ಹೊಂದಿದ ಮನೆಗೆ ಹಂಗೆ ಹೋಗ. ಬರ್ತಾ ತಗೋ, ನಾಳೆ ಆಡಿದ್ರೆ ನಿನಗೇನು ಕಡ್ದಿದ್ದೆ? ನೀ ಮಾಡ್ಕೊಡ್ತೇನೆ ನನ್ನ ಕೆಲಸನ? ನಾವ್ಯಾಕೆ ಮಾಡ್ಕೊಡೋಣ ನಿನ್ನ ಕೆಲಸನ? ನೀನು ಕೆಲಸ ನೀನೇ ಮಾಡ್ಕೊಳಂಗಿಲ್ಲ, ನಿನ್ನ ಅಂಡ ಇನ್ನೊಬ್ರು ಬಂದು ತೊಳಿಬೇಕು. ನೀ ಹೇತು ಮುಕ್ಕಳಿನ ಇನ್ನೊಬ್ರು ಯಾರು ತೊಳ್ಯಾಕೆ ಬರ್ಬೇಕಾಗಿತ್ತು ನಿನಗೆ. ಅಷ್ಟು ಸೋಂಬೇರಿ ಸುಬ್ಬೇದಿ ನೀನೆಂದು ಕೆಲಸ ಮಾಡ್ಕೊಂಡು ತಿಂದೀಯ ಬಿತ್ರಿ? ಖರೇಗಂದ್ರು ಅಕ್ಕರ, ನಿಜವಾಗ್ಲೂ ನೀವು ಭಾರಿ ಸರಿ ಹೇಳಿದ್ರಿ ನೋಡ್ರಿ. ಆಕೆ ಮಾಡೋದ ಹಂಗೆ ಭಾರಿ ಸೋಂಬೇರಿ ಸುಬ್ಬೇಕಿ. ಎದ್ದು ಒಂದು ಲೋಟ ನೀರು ಕುಡಿಯಂಗಿಲ್ಲ ಅಕ್ಕಿ. ಎಲ್ಲ ಇದ್ದಲ್ಲಿಗೆ ತಂದು ಕೊಡ್ಬೇಕು ಸೊಸಿ. ಏನು ಸೊಸಿ ನುರ್ಸ್ಕೊಂಡು ತಿನ್ಲು. ನಿಜವಾದ ಸೊಸಿ ಪಾಪ ಪುಣ್ಯಾತಿ ಇತ್ತೇಕಿ, ಬರಬಾರ್ದು ಇವ್ರ ಮನೆಗೆ. ಯಾಕಲೇ ಬಿಡಾಡಿ, ಹಳೆ ಬಿಡಾಡಿದ್ದಂಗೆ ಇದೆಯಲ್ಲ. ನಿನ್ನ ಸೊಸಿ ಏನು ಬರ್ತಾಳ ನನ್ನ ಮನೆಗೆ ಕೆಲಸ ಮಾಡಕ? ನನ್ನ ಸೊಸಿ ನನ್ನ ಬಂಗಾರದಂಗೆ ನೋಡ್ಕೊಂಡು ಬಂಗಾರ ಇಟ್ಕೊಂಡಾನಿ. ನಿನ್ನಂಗೆ ಯಾಕೆ ಎಷ್ಟೊತ್ತು ದುಡಿಸ್ಕೊಂತ ಮನೆ ಆಳಗತೆ ಇಟ್ಕೊಳ್ಳಿ. ನನ್ನ ಸೊಸಿ ಅಂದ್ರೆ ನನ್ನ ಸ್ವಂತ ಮಗಳಿದ್ದಂಗದ. ಊರಿಗೆ ಆಚಾರ ಹೇಳಕ್ಕೆ ಹೋಗಿದ್ದೀನಿ ನೀನು. ನಿನ್ನ ಮನೆ ಮುಂದೆ ಬೃಂದಾವನ ನೋಡು, ನಿಮಗೆ ಬೇಕಾ ಇದು? ಅಷ್ಟು ಇಬ್ಬರು ಸೊಸಿನ ಉರ್ಸ್ಕೊಂಡು ತಿಂದ್ರಿ. ಈಗ ಯಾರು ಬಂದು ನೋಡ್ತಾರೆ ನಿಮಗೆ? ನೋಡಿ, ಬಾಗಿಲು ಮುಂದೆ ರಂಗೋಲಿ ಹಾಕ್ಬೇಕಂದ್ರೆ ನೀವೇ ಇಬ್ಬರು ತಿನ್ನಿಕ್ಯಾಡ್ಕೊಂತ ಹಾಕ್ಬೇಕು. ಈ ಪರಿಸ್ಥಿತಿ ಬರ್ತೈತಿ, ಇನ್ನೂ ಬರ್ತೈತಿ ನೋಡಂತಿ. ಅದು ಬರ್ತೈತೆ ಬಿಡ್ತೈತೆ, ನಿಂಗೆ ಯಾಕಲೇ ಬೇಕದ? ಮುಚ್ಕೊಂಡು ಹೋಗೋ, ನಿಂದೈತೈತೆ ನೋಡ್ಕ್ಯಾ. ಇವ ಬಿಡ, ಅಕ್ಕಿ ಹತ್ರ ಏನು ಮಾತಾಡ್ತಿ? ಅಕ್ಕಿ ಹತ್ರ ಏನು ಮಾತಾಡಿದ್ರು ವೇಸ್ಟ್. ಅವ್ರೇನಿಬ್ರು ಬದಲಾಗ್ರನವ್ರು, ಹಿಂಗೆ ಸೊಸನ ಉರ್ಸ್ಕೊಂಡು ತಿನ್ನೋರವ್ರು. ಹೌದಾ? ದಿನಾನ್ಗಿತ್ತಾರ ನಮ್ಮ ಸೊಸ್ತ್ರು ಇಬ್ಬರು ಹೋಗ್ಯಾರ. ನಿಮ್ಮ ಮನೆ ಸೊಸ್ತ್ರನ ಕಳಿಸ್ಕೊಟ್ರೆ 2 ದಿನ ಇಲ್ಲಿದ್ದು ಕೆಲಸ ಮಾಡಿ ಹೋಗ್ಲಿ. ಸೋಂಬೇರಿ ಸುಬ್ಬಿ ಆಗ್ಬಿಡ. ನಿನ್ನ ಮನೆ ಸೊಸ್ತ್ರನ ಕಳಿಸು ಅಂತ ಹೇಳಿಕೆ ಅಂತ ಇನ್ನೊಬ್ಬ ಮಗ ಅದನಲ್ಲ, ಅವನಿಗೆ ಮದುವೆ ಮಾಡು. ಆಕೆರ ಚಲೋಕೆ ಬರ್ತಾಳ. ಮಾಡ್ತಾಳ ಮದುವೆ ಮಾಡ್ತಾಳ. ಮತ್ತು ಅವನೇ ಯಾರನ್ನಾರ ಓಡಿಸ್ಕೊಂಡು ಬರ್ತಾನ, ಯಾರಿಗೆ ಗೊತ್ತಾಗಲ್ರಿ. ಆಕೆ ಏನು ಬೇಜಾರು ಮಾಡ್ಕಿನಕ್ಕಲ್ಲ, ಯಾರನ್ನಾರ ಓಡಿಸ್ಕೊಂಡು ಬಂದ್ರು ಖರ್ಚು ಹೊಡಿತು ಅಂತ ಆಕಿ. ಅಷ್ಟು ಹಂಕದ ಆಕಿ, ಜುಗ್ಗು ಕಂಜೂಸಿ. ಹೌದು, ನಾನು ಕಂಜೂಸಿ. ನೀನು ತಿಪ್ಪಿ ಮೇಲಿಟ್ಟು ದಾನ ಮಾಡಾಕಿ. ನೀನು ಅಗರ್ಭ ಶ್ರೀಮಂತನ ಮೊಮ್ಮಗಳು. ಹೋಗು, ನನ್ನ ಮನೆ ಕತೆ ನಾ ಹೆಂಗೆ ನೋಡ್ಕೊಂತೀನಿ, ನಿಂಗೆ ಯಾಕೆ ಬೇಕು? ಇನ್ನೊಂದು 2 ನಿಮಿಷ ಇಲ್ಲೇ ನಿಂತಂದ್ರೆ ಹೊಡ್ತಾ ತಿಂದ ಹೋಗ್ತೀಯ ನೀನು ಇವತ್ತು? ಹಳೆ ಬೂಬಣಿ, ನಿನ್ನ ಹತ್ರ ಹೊಡ್ತಾ ತಿನ್ನಕ್ಕೆ ಬಂದಿಲ್ಲ. ನಿನ್ನೆ ಸಂಘದ ರೊಕ್ಕ ಕಟ್ಟೇ ಇಲ್ಲ, ನಾವೆಲ್ಲರೂ ಕೈಲಿ ಹಾಕಿ ಕಟ್ಟಿವಿ. ರೊಕ್ಕ ಕೊಡ್ಬಾ ಅಲ್ಲಿ. ಇಬ್ರು ಆರಾಮಾಗಿ ಚಿತ್ತಾರ ಬಿಡ್ಸ್ಕೊಂತ ಕುಂತಿರಲ್ಲ. ಹೌದು, ಸಂಘದ ರೊಕ್ಕ ಕಳಿಸ್ಬೇಕು ಅನ್ನೋದು ಖಬರಲ್ಲ ಮೈ ಮೇಲೆ ನಿಮಗೆ. ನನ್ನ ಸೊಸಿ ಹೋಗೋ ಹೊತ್ತಿನ ಕೊಟ್ಟ ಹೋಗು. ನೀ ಕೊಟ್ರೆ ಆಕಿ ಕೊಡ್ತಾಳ? ಆಕಿ ಹತ್ರ ಇನ್ನಾಲಿಂದ ಉದುರ್ತಾವೇನ? ನೀನ ಕೊಟ್ಟಲ್ಲ. ಇದೊಂದು ಸರ್ತಿ ಆಕಿ ಇಲ್ದಂಗ ಸಂಘ ಹೋದ್ರೂ ಹೋಗ್ಬಿಡ್ಲಿ ಅಂತ ಹೇಳಿ ಭಾರಿ ಪ್ಲಾನ್ ಮಾಡಿರ್ತೀನಿ ನೀನು. ಮರ್ಯಾದಿಂದ ರೊಕ್ಕ ಕೊಡು. ಮಮ್ಮಿ ಇದಾರೆ ಎಮ್ಮಿ ಕರ ಹಿಂಗೆ ಕೂಗ್ತತಿ. ಮಮ್ಮಿ ಅಂತತೆ, ಎಮ್ಮಿ ಅಂತತೆ, ಒಂದು ಗೊತ್ತಾಗೋದಿಲ್ಲ. ಏಯ್, ಯಾರ ನೀನು? ಅಯ್ಯೋ ದೇವ್ರಿ, ನಾನು ಮಮ್ಮಿ, ನಿನ್ನ ಮಗ. ಏಯ್, ನನ್ನ ಮಗ ಬರಾಕ ಇನ್ನೂ 1 ತಾಸು ಲೇಟ್ ಆಕತಿ ಅಂದನ. ನೀ ಯಾರು? ಕರೆ ಹೇಳು. ತಮ್ಮ, ಕರೆ ಹೇಳು. ನೀ ಯಾರು? ಅವನ ಹೆಸರಲ್ಲಿ ಬಂದು ನೀ ಎಲ್ಲ ಉಂಡು ಹೋಗ್ಬೇಕಂತ ಅನ್ಕೊಂಡೇನ? ಯಾರು ಹೇಳಿ? ನೀನು ಕರೆ ಹೇಳಿ, ನಾನು ಪೊಲೀಸರನ್ನ ಕರಿತೇನೆ ನೋಡು. ಮಮ್ಮಿ, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಂಗಿಲ್ಲ ನಾನು ನಿನ್ನ ಮಗನಂತ.
ನೀನು ನನ್ನ ಮಗ ಅಂತ ಯಾವ ಸೈಡಿಂದನೂ ಅನ್ಸಂಗಿಲ್ಲ. ಕೈಯಾಗ ಒಂದು ಭಿಕ್ಷೆ ಬೇಡ ಬುಟ್ಟಿ ಇಟ್ಕೊಂಡು ಹೊರಕ್ಕೆ ಬನೀನು ಹಾಕ್ಯಂಡು ಪ್ಯಾಂಟ್ ಹಾಕ್ಯಂಡು ಹೊರದ್ದು ತಲೆ ಮೇಲೆ ಒಂದು ಟೋಪಿ ಹಾಕ್ಯಂಡು ಬಾಲಿಂದ ನನ್ನ ಮಗ ಅಂತಿದೆ.